ಇತ್ತು, ಮೋದಿ ಅನ್ನೋ ಹೆಸರು ಕೇಳಿದ್ರೆ ಸಾಕು ದೇಶದ ಯುವ ಜನತೆಯ ನರಗಳಲ್ಲೂ ರೋಮಾಂಚನವಾಗ್ತಾ ಇತ್ತು. ವಿಶ್ವಗುರು ಭಾರತದ ಕನಸನ್ನ ಕಣ್ಣಲ್ಲಿ ತುಂಬಿಕೊಂಡು ಯುವ ಪಡೆ ಮೋದಿಯವರ ಹಿಂದೆ ಬಂಡೆ ತರ ನಿಂತಿತ್ತು. ಸಂತೋಷದ ವಿಚಾರ ಬಂದಾಗ ಮುಂಚೂಣಿಯಲ್ಲಿ ನಿಂತು ಮಾತನಾಡೋ ನಮ್ಮ ಪ್ರಧಾನಿ, ಯುವಕರ ಭವಿಷ್ಯದ ಪ್ರಶ್ನೆ ಬಂದಾಗ, ಪರೀಕ್ಷೆಗಳ ಅಕ್ರಮದ ವಿಚಾರ ಬಂದಾಗ ಯಾಕೆ ಗಪ್ಚುಪ್ಪಾಗ್ಬಿಡ್ತಾರೆ? ಪೆಲೆಟ್ ಗನ್ಗಳನ್ನ ಬಳಸಿದ್ರು, ಲಾಠಿ ಚಾರ್ಜ್ ಮಾಡಿದ್ರು, ತ್ರಿವರ್ಣ ಧ್ವಜ ಹಿಡಿದು ನ್ಯಾಯ ಕೇಳೋದಕ್ಕೆ ಬಂದ ಯುವಕರ ಕಣ್ಣುಗಳು ಪೆಲೆಟ್ ಗನ್ ದಾಳಿಗೆ ಹಾನಿಗೊಳಗಾದ್ವು. ಯಾವ ಯುವ ಜನತೆ ಮೋದಿಯವರ ಆಡಳಿತಕ್ಕೆ ಅಡಿಪಾಯವಾಗಿದ್ರು, ಅದೇ ಯುವ ಜನತೆ ಇವತ್ತು ನಮ್ಮ ಧ್ವನಿಯನ್ನ ಅಡಗಿಸಲಾಗ್ತಾ ಇದೆ ಅಂತ ಅನುಭವಿಸ್ತಾ ಇದ್ದಾರೆ. ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ಒಂದು ಕಾಲ ಇತ್ತು, ಮೋದಿ ಅನ್ನೋ ಹೆಸರು ಕೇಳಿದ್ರೆ ಸಾಕು ದೇಶದ ಯುವ ಜನತೆಯ ನರಗಳಲ್ಲೂ ರೋಮಾಂಚನವಾಗ್ತಾ ಇತ್ತು. ಮೋದಿ ಮೋದಿ ಅನ್ನೋ ಘೋಷಣೆಗಳು ಬರೀ ಭಾರತದಲ್ಲಷ್ಟೇ ಅಲ್ಲ, ಅಮೆರಿಕ, ಆಸ್ಟ್ರೇಲಿಯಾ, ಯುರೋಪ್ನ ಕ್ರೀಡಾಂಗಣದಲ್ಲೂ ಕೂಡ ಮಾರ್ಧನಿಸ್ತಾ ಇದ್ವು. ಪ್ರಧಾನಿ ನರೇಂದ್ರ ಮೋದಿಯವರ ಭಾಷಣ, ಅವರ ಮಾತಿನ ಶೈಲಿ, ಯುವಕರನ್ನ ಸೆಳೆಯೋ ಅವರ ಚಾಣಾಕ್ಷತೆಗೆ ದೇಶದ ಜೆನ್ಜಿ ಅಂದ್ರೆ ಇಂದಿನ ಯುವ ಜನಾಂಗ ಮರುಳಾಗಿತ್ತು. ವಿಶ್ವಗುರು ಭಾರತದ ಕನಸನ್ನ ಕಣ್ಣಲ್ಲಿ ತುಂಬಿಕೊಂಡು ಯುವ ಪಡೆ ಮೋದಿಯವರ ಹಿಂದೆ ಬಂಡೆ ತರ ನಿಂತಿತ್ತು. ಆದ್ರೆ ಇವತ್ತು ಪರಿಸ್ಥಿತಿ ಹಾಗೇ ಇದೆಯಾ? ಬದಲಾಗಿದೆ ಅಂತ ಏನಾದ್ರೂ ನಿಮಗೆ ಅನ್ನಿಸ್ತಾ ಇದೆಯಾ? ಯಾವ ಯುವಕರು ಮೋದಿಯವರನ್ನ ತಮ್ಮ ಐಕಾನ್ ಅಂತ ನಂಬಿದ್ರೋ ಅದೇ ಯುವ ಜನತೆಯ ಕಣ್ಣಲ್ಲಿ ಇವತ್ತು ನಿರಾಸೆ, ಬೇಸರ ಮತ್ತು ಆಕ್ರೋಶ ಕಾಣಿಸ್ತಾ ಇದೆ. ಪ್ರಧಾನಿ ಮೋದಿಯವರ ಪ್ರಭಾವ, ಅವರ ಮೇಲಿದ್ದ ಕ್ರೇಜ್ ಸಡಿಲವಾಗ್ತಾ ಇದೆಯಾ? ಪ್ರಧಾನಿಯವರ ಒಂದು ನಡೆಯೇ ಇಡೀ ಯುವ ಸಮುದಾಯವನ್ನ ಅವರ ವಿರುದ್ಧ ತಿರುಗಿ ಬೀಳೋ ಥರ ಏನಾದರೂ ಮಾಡ್ತಾ ಇದೆಯಾ? ಎಸ್, ಇಂದು ದೇಶದ ಯುವ ಜನತೆ ಪ್ರಧಾನಿ ಮೋದಿಯವರನ್ನ ನೋಡಿ ಒಂದು ಪ್ರಮುಖ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸಂತೋಷದ ವಿಚಾರ ಬಂದಾಗ ಮುಂಚೂಣಿಯಲ್ಲಿ ನಿಂತು ಮಾತನಾಡೋ ನಮ್ಮ ಪ್ರಧಾನಿ, ಯುವಕರ ಭವಿಷ್ಯದ ಪ್ರಶ್ನೆ ಬಂದಾಗ, ಪರೀಕ್ಷೆಗಳ ಅಕ್ರಮದ ವಿಚಾರ ಬಂದಾಗ ಯಾಕೆ ಗಪ್ಚುಪ್ಪಾಗ್ಬಿಡ್ತಾರೆ? ಸೊ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ದೇಶದ ಯುವ ಜನತೆ ಹಾಗೆ ಪ್ರಧಾನಿ ಮೋದಿ ನಡುವೆ ಸೃಷ್ಟಿಯಾಗಿರೋ ಈ ವೈಮನಸ್ಸಿನ ನಿಜವಾದ ಕಾರಣ ಏನು? ನೀಟ್ ಪೇಪರ್ ಲೀಕ್ನಿಂದ ಹಿಡಿದು ಪ್ರಧಾನಿಯವರ ಸೆಲೆಕ್ಟಿವ್ ಟಾಕಿಂಗ್ ಚಟುವಟಿಕೆಗಳ ತನಕ ರಾಜಕೀಯವಾಗಿ ಏನೆಲ್ಲ ಬದಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಣೆಯನ್ನು ಕೊಡ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿಯವರ ಅತಿ ದೊಡ್ಡ ಶಕ್ತಿ ಅಂದ್ರೆ ಅವರ ಸಂವಹನ ಕಲೆ, ಅಂದ್ರೆ ಕಮ್ಯುನಿಕೇಷನ್ ಸ್ಕಿಲ್. ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದ ಮುಖಾಂತರ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವ ಪ್ರಧಾನಿ, ಕ್ರಿಕೆಟ್ ವರ್ಲ್ಡ್ ಕಪ್ ಸೋತಾಗ ಆಟಗಾರರ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಬೆನ್ನು ತಟ್ಟುವಂಥ ಪ್ರಧಾನಿ, ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದಾಗ ತಕ್ಷಣ ಕರೆ ಮಾಡಿ ಶುಭಾಶಯ ತಿಳಿಸುವಂಥ ಪ್ರಧಾನಿ, ಇವೆಲ್ಲವೂ ಜನಮನ ಗೆದ್ದ ಸತ್ಯ. ಸಣ್ಣ ಪುಟ್ಟ ವಿಚಾರಗಳಿಗೂ ಸ್ಪಂದಿಸುವ ಅವರ ಗುಣ ನಿಜಕ್ಕೂ ಶ್ಲಾಘನೀಯ. ಆದರೆ ಇಲ್ಲೇ ಒಂದು ದೊಡ್ಡ ವಿರೋಧಾಭಾಸ ಎದ್ದು ಕಾಣಿಸೋದು. ಯಾವಾಗ ವಿಚಾರ ಸಕಾರಾತ್ಮಕವಾಗಿದೆಯೋ, ಎಲ್ಲಿ ಕ್ರೆಡಿಟ್ ಸಿಗುತ್ತೋ ಅಲ್ಲಿ ಪ್ರಧಾನಿ ತಕ್ಷಣ ಸ್ಪಂದಿಸ್ತಾರೆ. ಆದರೆ ದೇಶದಲ್ಲಿ ಒಂದು ದೊಡ್ಡ ಅನಾಹುತ ಸಂಭವಿಸಿದಾಗ, ನಕಾರಾತ್ಮಕ ವಾತಾವರಣ ನಿರ್ಮಾಣ ಆದಾಗ ಪ್ರಧಾನಿ ಮಾರುದೂರ ಆಚೆ ನಿಂತು ಬಿಡ್ತಾರೆ ಅನ್ನೋದು ಇವತ್ತು ಯುವಕರ ಪ್ರಮುಖ ಆರೋಪ ಆಗಿದೆ. ಫಾರ್ ಎಕ್ಸಾಂಪಲ್, ಮಣಿಪುರ ಘರ್ಷಣೆಯನ್ನೇ ತೆಗೆದುಕೊಳ್ಳಿ. ಮಣಿಪುರದಲ್ಲಿ ದೊಡ್ಡ ಸಂಗ್ರಾಮವೇ ನಡೆದು ಹೋಯಿತು. ಹಿಂಸಾಚಾರದಲ್ಲಿ ನೂರಾರು ಜನ ಪ್ರಾಣ ಕಳ್ಕೊಂಡ್ರು. ರಾಜ್ಯವೇ ಹೊತ್ತಿ ಉರಿತು. ಆದರೆ ದೇಶದ ಪ್ರಧಾನಿ ಆ ಬಗ್ಗೆ ತಕ್ಷಣಕ್ಕೆ ಸ್ಪಷ್ಟವಾಗಿ ಮಾತಾಡಲಿಲ್ಲ. ದೇಶದ ಒಂದು ಭಾಗ ಉರಿತಾ ಇದ್ರೂ ಪ್ರಧಾನಿಯವರ ಮೌನ ಯುವ ಜನತೆಗೆ ತೀವ್ರ ಬೇಸರ ತರಿಸಿತು. ಅದೇ ರೀತಿ ಇತ್ತೀಚೆಗೆ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದ ನೀಟ್ ಪೇಪರ್ ಲೀಕ್ ಹಗರಣ. ರಾತ್ರಿ ಹಗಲು ಎನ್ನದೆ ವರ್ಷಗಟ್ಟಲೆ ಕಷ್ಟಪಟ್ಟು ಹೆತ್ತವರ ಹಣವನ್ನ ತರಬೇತಿಗೆ ಸುರಿದು ಪರೀಕ್ಷೆ ಬರೆದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಒಂದೇ ಒಂದು ಪೇಪರ್ ಲೀಕ್ನಿಂದ ಕತ್ತಲಿಗೆ ಸರಿದು ಹೋಯಿತು. ಇಡೀ ದೇಶದ ಯುವ ಜನತೆ ರಸ್ತೆಗಿಳಿದು ಅಳ್ತಾ ಇದ್ರು, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು, ನ್ಯಾಯಕ್ಕಾಗಿ ಅಂಗಲಾಚಿ ಬೇಡ್ಕೊಳ್ತಾ ಇದ್ರು. ಆದರೆ ಆ ಸಮಯದಲ್ಲಿ ಪ್ರಧಾನಿ ಮೋದಿಯವರಿಂದ ತಕ್ಷಣಕ್ಕೆ ಬಂದಿದ್ದು ಮೌನ. ನಂತರ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡೋರ್ನ ಸುಮ್ಮನೆ ಬಿಡೋದಿಲ್ಲ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆಗೆ ಸೂಚಿಸಿದ್ದೀನಿ ಅಂತ ಪ್ರಕಟ ಮಾಡ್ತಾರೆ. ನಂತರ ಒಂದು ಸೆಲ್ಫಿ ವಿಡಿಯೋ ಸಂದೇಶವನ್ನು ಕೂಡ ಕೊಡ್ತಾರೆ. ಆದರೆ ಈ ನಿರ್ಧಾರ ಪ್ರಕಟವಾಗುವುದಕ್ಕೆ ದೇಶದಲ್ಲಿ ಏನೆಲ್ಲ ಆಗಬೇಕಾಯಿತು? ಯುವಕರು ಬೀದಿಗಿಳಿದ್ರು, ಅವ್ರ ಮೇಲೆ ಪೆಲೆಟ್ ಗನ್ ಪ್ರಯೋಗ ಮಾಡಲಾಯಿತು, ಲಾಠಿ ಏಟು ಕೊಡಲಾಯಿತು. ಇದೆಲ್ಲ ಆದಮೇಲೆ ಒಂದಷ್ಟು ಹಿಂಸಾ ರೂಪಕ್ಕೆ ಈ ಪ್ರತಿಭಟನೆ ತಿರುಗಿದ ಮೇಲೆ ಈ ಥರದ ಪ್ರಕಟಣೆ ಬಂದರೆ ಆ ಸ್ಪಂದನೆಗೆ ಏನರ್ಥ? ಇಂದಿನ ಜೆನ್ಜಿ ಜನಾಂಗ ಅಂದರೆ 90ರ ದಶಕದ ಕೊನೆಯಲ್ಲಿ ಹಾಗೆ 2000ದ ನಂತರ ಜನಿಸಿದ ಯುವಕರು ಹಿಂದಿನ ಜನಾಂಗದಂತಲ್ಲ. ಅವರು ಬರೀ ರಾಜಕೀಯ ಭಾಷಣಗಳಿಗೆ ಮರುಳಾಗೋದಿಲ್ಲ. ಅವರಿಗೆ ಪಾರದರ್ಶಕತೆ ಬೇಕು. ನಡೆಯೋ ಕಾಲು ಎಡವುತ್ತೆ ಅನ್ನೋ ಗಾದೆ ಮಾತಿದೆ.
ಸರ್ಕಾರ ನಡೆಸುವಾಗ ತಪ್ಪುಗಳಾಗೋದು ಸಹಜ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಲೋಪದೋಷಗಳು ಉಂಟಾಗೋದು ಹೊಸದೇನಲ್ಲ. ಆದರೆ ತಪ್ಪಾದಾಗ ಅದನ್ನು ಒಪ್ಕೊಂಡು ನನ್ನ ದೇಶದ ಯುವಕರೇ ತಪ್ಪಾಗಿದೆ, ನಾನು ನಿಮ್ಮ ಜೊತೆಗಿದ್ದೀನಿ, ಇದನ್ನು ಸರಿ ಮಾಡ್ತೀನಿ ಅಂತ ಪ್ರಧಾನಿಯವರು ನೇರವಾಗಿ ನಿಂತು ಅಭಯ ನೀಡಬೇಕು ಅಂತ ಜನ ಬಯಸೋದು ಸಹಜ ಅಲ್ವಾ? ಆದರೆ ಮೋದಿ ಸರ್ಕಾರದಲ್ಲಿ ಲೋಪಗಳು ನಡೆದಾಗಲೆಲ್ಲ ನಾಯಕರು ಅದನ್ನು ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಪಡೋದು ಅಥವಾ ಮೌನಕ್ಕೆ ಶರಣಾಗೋದು ಜೆನ್ಜಿ ಯುವಕರಲ್ಲಿ ಆಕ್ರೋಶದ ಕಟ್ಟೆ ಒಡೆಯೋ ಹಾಗೆ ಮಾಡಿದೆ. ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಶಾಂತಿಯುತವಾಗಿ ಪ್ರತಿಭಟಿಸ್ತಾ ಇದ್ದ ಯುವಕರ ಮೇಲೆ ಪೆಲೆಟ್ ಗನ್ಗಳನ್ನು ಬಳಸಿದ್ರು, ಲಾಠಿ ಚಾರ್ಜ್ ಮಾಡಿದ್ರು. ತ್ರಿವರ್ಣ ಧ್ವಜ ಹಿಡಿದು ನ್ಯಾಯ ಕೇಳೋದಕ್ಕೆ ಬಂದ ಯುವಕರ ಕಣ್ಣುಗಳು ಪೆಲೆಟ್ ಗನ್ ದಾಳಿಗೆ ಹಾನಿಗೊಳಗಾದವು. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಈ ಗಾಯಾಳು ಯುವಕರನ್ನ ಮಾಧ್ಯಮಗಳ ಮುಂದೆ ತಂದು ನಿಲ್ಲಿಸಿದಾಗ ಇಡೀ ದೇಶದ ಯುವ ಸಮುದಾಯ ತಲ್ಲಣಿಸ್ತು. ಯಾವ ಯುವ ಜನತೆ ಮೋದಿಯವರ ಆಡಳಿತಕ್ಕೆ ಅಡಿಪಾಯವಾಗಿದ್ರೋ ಅದೇ ಯುವ ಜನತೆ ಇವತ್ತು ನಮ್ಮ ಧ್ವನಿಯನ್ನ ಅಡಗಿಸಲಾಗ್ತಾ ಇದೆ ಅಂತ ಅನುಭವಿಸ್ತಾ ಇದ್ದಾರೆ. ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂದ್ರೆ ಮೋದಿ ಯುಗದಲ್ಲಿ ಈ ರೀತಿಯ ಸವಾಲುಗಳು ಎದುರಾಗಬಹುದು ಅಂತ ಬಹುಶಃ ಯಾರೂ ಮನಸ್ಸಿನಲ್ಲೂ ಯೋಚನೆ ಮಾಡಿರಲಿಲ್ಲ ಅಂತ ಅನಿಸುತ್ತೆ. ಕಾಕ್ರೋಚ್ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಪ್ರಧಾನಿ ಮೋದಿಯವರಿಗೆ ನೇರ ಸವಾಲು ಹಾಕ್ತಾ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆಯದೇ ಇದ್ರೆ ಮುಂದಿನ ದಿನಗಳಲ್ಲಿ ಈ ಆಕ್ರೋಶ ನಿಮ್ಮ ಬುಡಕ್ಕೆ ಬರಬಹುದು, ನೀವೇ ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ ಬರಬಹುದು ಅಂತ ಎಚ್ಚರಿಕೆ ಬೇರೆ ಕೊಟ್ಟಿದ್ದಾನೆ. ಅಷ್ಟಕ್ಕೂ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ವಿಚಾರದಲ್ಲಿ ಇಷ್ಟೊಂದು ಆಕ್ರೋಶ ಯಾಕೆ? ವಿಪಕ್ಷ ನಾಯಕರು ಸಂಸತ್ತಿನಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರನ್ನ ಅಪರಾಧಿ ಶಿಕ್ಷಣ ಸಚಿವ ಅಂತ ಕರೆದಿದ್ದಾರೆ. ಶೈಕ್ಷಣಿಕ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ, ಸಚಿವರಿಗೆ ನೈತಿಕ ಹೊಣೆಗಾರಿಕೆ ಇಲ್ಲದೆ ಇದ್ರೆ ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಇಲಾಖೆಯ ಮುಖ್ಯಸ್ಥರಾದ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆದ ತಕ್ಷಣಕ್ಕೆ ಪೇಪರ್ ಲೀಕ್ ದಂಧೆ ಸಂಪೂರ್ಣವಾಗಿ ನಿಂತು ಹೋಗೋದಿಲ್ಲ ಅಥವಾ ವ್ಯವಸ್ಥೆ ಒಂದೇ ದಿನದಲ್ಲಿ ಸರಿ ಹೋಗೋದಿಲ್ಲ. ಆದರೂ ರಾಜಕೀಯವಾಗಿ ಅದೊಂದು ದೊಡ್ಡ ಸಮಾಧಾನ ಅಲ್ವಾ? ವಿದ್ಯಾರ್ಥಿಗಳಿಗೆ ಹಾಗೆ ದೇಶದ ಜನರಿಗೆ ಸರ್ಕಾರ ತಪ್ಪು ಮಾಡಿದವರನ್ನ ಮತ್ತು ಜವಾಬ್ದಾರಿ ಹೊರದವರನ್ನ ಸುಮ್ಮನೆ ಬಿಡೋದಿಲ್ಲ. ಇಲಾಖಾ ಮುಖ್ಯಸ್ಥನ ತಲೆದಂಡವಾಗಿದೆ ಅನ್ನೋ ನೆಮ್ಮದಿ ಸಿಗುತ್ತಲ್ವಾ? ಆದರೆ ಆ ರಾಜೀನಾಮೆಯನ್ನು ಪಡೆಯೋದಕ್ಕೆ ಸರ್ಕಾರ ಇಷ್ಟೊಂದು ಹಿಂಜರಿತಾ ಇದೆ, ಮೀನಾಮೇಷ ಎಣಿಸ್ತಾ ಇದೆ ಅಂದರೆ ಯಾಕೆ ಅನ್ಸೋದಿಲ್ವಾ? ಹಾಗೆ ಉರಿತಾ ಇರೋ ಬೆಂಕಿಗೆ ನೀರೆರಿಯೋ ಬದಲು ಆ ಬೆಂಕಿ ಇನ್ನಷ್ಟು ಜ್ವಾಲೆಯಾಗೋದಕ್ಕೆ ಬಿಟ್ಬಿಟ್ರಾ ಅಂತ. ಈಗ ಪ್ರಧಾನಿ ನರೇಂದ್ರ ಮೋದಿಯವರ ಮುಂದೆ ದೊಡ್ಡ ಸವಾಲಿದೆ. ಈಗ ಮೋದಿ ಏನು ಮಾಡ್ತಾರೆ? ಇಲ್ಲಿ ಪ್ರಧಾನಿಯವರ ಮುಂದೆ ಎರಡೇ ಮಾರ್ಗಗಳಿರೋದು. ಮೊದಲನೇದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡ್ಕೊಂಡು ಯುವಕರ ಆಕ್ರೋಶವನ್ನು ಶಾಂತಗೊಳಿಸೋದು, ಹಾಗೆ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಿ ಸುಧಾರಣೆಗಳನ್ನು ತರೋದು. ಎರಡನೇದು ತಮ್ಮ ಹಳೆ ಶೈಲಿಯಲ್ಲೇ ವಿಪಕ್ಷಗಳ ಬೇಡಿಕೆಗೆ ಬಗ್ಗದೆ ಎಲ್ಲವನ್ನೂ ರಾಜಕೀಯವಾಗಿ ಬಗ್ಗು ಬಡಿದು ಮೇಲುಗೈ ಸಾಧಿಸೋದಕ್ಕೆ ಟ್ರೈ ಮಾಡೋದು. ಆದರೆ ಮೋದಿಯವರು ನೆನಪಿಡಬೇಕಾಗಿರೋ ವಿಚಾರ ಅಂದರೆ ಇದು ಬರೀ ವಿಪಕ್ಷಗಳ ರಾಜಕೀಯ ಹೋರಾಟ ಅಲ್ಲ, ಇದು ದೇಶದ ಲಕ್ಷಾಂತರ ಯುವಕರ, ವಿದ್ಯಾರ್ಥಿಗಳ ಮತ್ತು ಅವರ ಹೆತ್ತವರ ಭವಿಷ್ಯದ ಹೋರಾಟ. ರಾಜಕೀಯ ಲಾಭ ನಷ್ಟಗಳ ಲೆಕ್ಕಾಚಾರದಲ್ಲಿ ಯುವಕರ ನಂಬಿಕೆಯನ್ನು ಕಳೆದುಕೊಂಡ್ಬಿಟ್ರೆ ಅದು ಯಾವುದೇ ಸರ್ಕಾರಕ್ಕೂ ಸುಲಭವಾದ ಹಾದಿಯಾಗಿರೋದಿಲ್ಲ. ಭಾರತ ಪ್ರಪಂಚದಲ್ಲೇ ಅತಿ ಹೆಚ್ಚು ಯುವಜನತೆಯನ್ನು ಹೊಂದಿರೋ ದೇಶ. ಈ ಯುವ ಶಕ್ತಿ ಒಮ್ಮೆ ದಾರಿ ತಪ್ಪು ಬಿಟ್ರೆ ಅಥವಾ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದು ಬಿಟ್ರೆ ಅದನ್ನ ಯಾವುದೇ PR ತಂತ್ರಗಳಿಂದ ಅಥವಾ ಭಾಷಣಗಳಿಂದ ಸರಿದೂಗಿಸೋದಕ್ಕಾಗೋದೇ ಇಲ್ಲ. ಹಾಗಾದ್ರೆ ಪ್ರಧಾನಿ ಮೋದಿ ಮೇಲಿದ್ದ ಯುವಕರ ಕ್ರೇಜ್ ಕಂಪ್ಲೀಟ್ ಆಗಿ ಮಾಯವಾಯ್ತಾ ಅನ್ನೋ ಪ್ರಶ್ನೆ ಬರುತ್ತಿಲ್ಲಿ. ಖಂಡಿತ ಇಲ್ಲ. ಯುವಕರು ಇಂದಿಗೂ ಮೋದಿಯವರಿಂದ ಮುಖ ತಿರುಗಿಸಿಲ್ಲ. ಆದರೆ ಅವರು ಮೋದಿಯವರ ಮೌನದಿಂದ ಮಾತ್ರ ಬೇಸತ್ತಿರೋದು. ಮೋದಿಯವರ ನಾಯಕತ್ವದ ಮೇಲೆ ಅವರಿಗಿದ್ದ ನಿರೀಕ್ಷೆ ಬೆಟ್ಟದಷ್ಟಿತ್ತು. ಆ ನಿರೀಕ್ಷೆಗೆ ಧಕ್ಕೆ ಆದಾಗ ಬರೋ ನಿರಾಸೆಯೇ ಈ ಆಕ್ರೋಶ. ತಪ್ಪುಗಳು ಮಾನವ ಸಹಜ ಗುಣ. ಆಡಳಿತದಲ್ಲಿ ಲೋಪಗಳು ನಡೆಯೋದು ಕೂಡ ಒಂದು ಪದ್ಧತಿ. ಆದರೆ ಆ ತಪ್ಪನ್ನ ತಕ್ಷಣವೇ ತಿದ್ದುಕೊಂಡು ಮೌನ ಮುರಿದು ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ದೇಶದ ಯುವ ಜನತೆಗೆ ಪ್ರಧಾನಿ ಅಭಯ ಕೊಡಬೇಕಾಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆನ ಅಥವಾ ವ್ಯವಸ್ಥೆಯ ಸಮಗ್ರ ಬದಲಾವಣೆನ, ಒಟ್ನಲ್ಲಿ ಉರಿತಾ ಇರೋ ಬೆಂಕಿಯನ್ನ ನಂದಿಸೋ ಕೆಲಸವನ್ನ ಪ್ರಧಾನಿ ಮೋದಿ ತಕ್ಷಣವೇ ಮಾಡಬೇಕಾಗಿದೆ. ಮೋದಿಯವರು ಮತ್ತೆ ಯುವಕರ ಮನಸ್ಸನ್ನ ಗೆಲ್ತಾರಾ ಈ ಮೂಲಕ? ಅಂದರೆ ಒಂದು ದೃಢ ನಿರ್ಧಾರಕ್ಕೆ ಬರ್ತಾರಾ? ಅಥವಾ ಈ ಯುವ ಆಕ್ರೋಶ ಮುಂಬರೋ ದಿನಗಳಲ್ಲಿ ಸರ್ಕಾರದ ಬುಡಕ್ಕೆ ಕಲ್ಲು ಹಾಕುತ್ತಾ? ಕಾಲವೇ ಇದಕ್ಕೆ ಉತ್ತರ ಕೊಡುತ್ತೆ. ಸೊ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.